ಕೇಳಿಸ್ಕೊಂಡಾದ್ಕೆ ಈ ಮನೆ ಸೊಸೆ ಒಬ್ಬ ಕೆಲಸದೋಳ್ ಕಾಲಿಗೆ ಬೀಳ್ತಾಳಂತೆ. ಅದಕ್ಕಿಂತ ಮರ್ಯಾದೆ ಹೋಗೋ ಕೆಲ್ಸ ಇದೆಯಾ? ಎಲ್ರ ಮುಂದೆನೂ ಚೆನ್ನಾಗಿ ನಾಟಕ ಆಡ್ತಿದ್ದಾಳೆ. ಅದೆಲ್ಲ ಏನು ಬೇಡಮ್ಮ. ರಾಕಿನ ನಾವು ಬೇರೆ ತರನೇ ಬಿಡಿಸ್ಕೊಳ್ಳೋಣ. ಅವ್ರು ಕೇಳಿದಷ್ಟು ದುಡ್ಡು ಕೊಡೋಣ. ಬೇಕಾದ್ರೆ ನನ್ನ ಹತ್ರ ಇರೋ ಎಲ್ಲ ಒಡವೆ ಮಾರ್ಬಿಡೋಣ. ನಮ್ಮ ಮನೆಗೆ ಫೋನ್ ಮಾಡಿ ದುಡ್ಡು ಕಳಿಸಿ ಅಂತಾನು ಹೇಳ್ತೀನಿ. ನಂಗೆ ರಾಕಿ ಬೇಕು ಮಾವ. ಅವನಿಲ್ಲ ಅಂದ್ರೆ ನಾನು ಬದುಕಿರಲ್ಲ. ಅವನೇ ಇಲ್ದಿರೋ ಜೀವನ ನಂಗೆ ಬೇಡ ಮಾವ, ನಂಗೆ ಬೇಡ. ವಸು, ಸುಮ್ನಿರು ವಸು, ಅಳ್ಬೇಡ, ಸುಮ್ನಿರಮ್ಮ. ರಾಕಿಗೇನು ಆಗಲ್ಲ. ನೋಡ್ದಾದ್ಕೆ ದುಡ್ಡಿನ ವಿಷಯ ಬಂದ ತಕ್ಷಣ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ನಮ್ ಕೈಲೇ ದುಡ್ಡು ಕೊಡ್ಸ್ಬೇಕು ಅಂತ ನಾಟಕ ಆಡ್ತಿದ್ದಾಳೆ. ಅಳ್ಬೇಡಮ್ಮ ವಸು, ಸುಮ್ನಿರು. ಅಮ್ಮ ಅಲ್ದೇ ಇರೋ ಅಮ್ಮ, ಅಪ್ಪ ಅಲ್ದೇ ಇರೋ ಅಪ್ಪ ಮದ್ವೆಲ್ ಕೈ ತುಂಬಾ ಖರ್ಚು ಮಾಡಿ ಒಡವೆ ಮಾಡಿಸ್ಕೊಟ್ಟಿದ್ರಲ್ಲ, ಆ ಖರ್ಚೆಲ್ಲ ವಸೂಲಿ ಮಾಡ್ಬೇಕು ಅಂತಾನೆ ಈ ಕಿಡ್ನಾಪ್ ಡ್ರಾಮಾ ಆಡ್ತಿದ್ದಾಳೇನೋ. ಸುಮ್ನೆ ಅನುಮಾನ ಬಂದು ಹೇಳ್ದೆ ಅಷ್ಟೇ. ಹಾ, ಏನಮ್ಮ ನಾವ್ಯಾರೋ ಬೇರೆಯವರು ಅನ್ನೋ ಹಾಗೆ ಮಾತಾಡ್ತಿದ್ಯಾ? ನೀನ್ ಒಡವೆ ಯಾಕೆ ಮಾರ್ಬೇಕು? ಈ ಮನೆ ನಿಂದಲ್ವಾ? ನಮ್ಮ ಹತ್ರ ದುಡ್ಡಿಲ್ವಾ? ರಾಕಿ ನಮ್ಮ ಮಗ ಅಲ್ವಾ? ರಾಕಿ ಕಿಡ್ನಾಪ್ ಆಗಿರೋ ನೋವಲ್ಲಿ ನೀನ್ ಈ ತರ ಮಾತಾಡ್ತಿದ್ಯಾ ಅಂತ ನಮ್ಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ಪದೇ ಪದೇ ಹೀಗೆ ಹೇಳ್ಬೇಡಮ್ಮ. ರಾಕಿ ಜವಾಬ್ದಾರಿ ನೀನೊಬ್ಬಳದೇ ಅಲ್ಲ, ನಮ್ಮೆಲ್ಲರದು ಕೂಡ. ಕಿಡ್ನಾಪರಿಂದ ಮತ್ತೆ ಫೋನ್ ಬಂದಿತ್ತ ಅಣ್ಣ? ಇಲ್ಲ ಬಿ, ಮತ್ತೆ ಅವನ ಕಡೆಯಿಂದ ಫೋನ್ ಬಂದಿಲ್ಲ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಂತ ಗೊತ್ತಾ? ಇಲ್ಲ, ನಂಬರ್ ಗೊತ್ತಾಗಬಾರ್ದು ಅಂತ ಮೊಬೈಲಿಗೆ ಫೋನ್ ಮಾಡೋ ಬದಲು ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಹೌದು ಅಭಿ, ಅದೇ ಸರಿ ಅಂತ ನನಗೂ ಅನಿಸ್ತಿದೆ. ಪೊಲೀಸ್ ಅವರಾದ್ರೆ ಈಸಿಯಾಗಿ ಹಿಡಿತಾರೆ. ಬೇಡ ಡ್ಯಾಡಿ, ಅದರಿಂದ ರಾಕಿಗೆ ತೊಂದರೆ ಆಗುತ್ತೆ. ಪಕ್ಕದ ಮನೆ ಕೆಲಸದೊಳಗೂ ಈ ಕಿಡ್ನಾಪ್ಗೂ ಏನೋ ಸಂಬಂಧ ಇದೆ. ನಮ್ಮ ಬಗ್ಗೆ ಎಲ್ಲಾನು ತಿಳ್ಕೊಂಡೇ ಇವ್ರು ಈ ಕೆಲಸ ಮಾಡಿದ್ದಾರೆ. ಕಿಡ್ನಾಪ್ ಆದಮೇಲೆ ಅವ್ರು ಈ ಮನೆ ಮೇಲೊಂದು ಕಣ್ಣಿಟ್ಟಿರ್ತಾರೆ. ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದು ಅವ್ರಿಗೆ ಗೊತ್ತಾಗೋ ಚಾನ್ಸ್ ಇದೆ. ಈ ಕಿಡ್ನಾಪ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಪೊಲೀಸವ್ರ ಹತ್ರ ಹೋದರೆ ಕಿಡ್ನಾಪರ್ಸ್ ಹೆದರ್ಕೊಂಡು ರಾಕಿನ... ಅಯ್ಯೋ ಬೇಡ ರೀ, ಬೇಡ. ಪೊಲೀಸರಿಗೆ ಹೇಳೋದು ಬೇಡ. ದುಡ್ಡು ಕೊಟ್ಬಿಡೋಣ. ರಾಕಿ ಸೇಫ್ ಆಗಿ ವಾಪಸ್ ಬರ್ಬೇಕು. ಅದೇನಮ್ಮ ನಮಗೂ ಬೇಕಾಗಿರೋದು. ಆದ್ರೆ ಅವನು ಮತ್ತೆ ಫೋನ್ ಮಾಡಲೇ ಇಲ್ವಲ್ಲ? ಅವರೇ ಇರ್ಬೋದು ಅಭಿ. ಒಂದು ನಿಮಿಷ. ಹಲೋ, ಯಾರು? ಕಿಡ್ನಾಪರು. ನೀನ್ ಯಾರು? ರಾಕಿ ಫಾದರ್. ಫೋನ್ ಎತ್ತಬೇಕಾದವರೇ ಎತ್ತಿದ್ದೀರಾ? ಓಕೆ, ನಿಮ್ಗೇನು ಬೇಕು? ಆವಾಗಲೇ ಕೇಳಿದಾಗ 1 ರೂಪಾಯಿ ಕೊಡಲ್ಲ ಅಂದ್ರು. ಈ ಹುಡುಗ ಅಂದ್ರೆ ನಿಮ್ಗೆ ಇಷ್ಟ ಇಲ್ವಂತೆ? ಈಗ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಬೇಕು, ಎಲ್ಲಿ ತಂದು ಕೊಡಬೇಕು?
ಅಂದರೆ ದುಡ್ಡು ಕೊಡ್ತೀರಾ ಅಂತಾಯ್ತು. ಈಗಲೇ ಕೊಡ್ತೀನಿ. ಎಷ್ಟು ಕೊಡಬೇಕು, ಎಲ್ಲಿ ತರಬೇಕು ಅದೆಲ್ಲ ನಾಳೆ ಬೆಳಗ್ಗೆ ಹೇಳ್ತೀನಿ. ಹಲೋ, ಈಗಲೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಇದ್ದಕ್ಕಿದ್ದಂಗೆ ಅಷ್ಟೊಂದು ಅಮೌಂಟ್ ಅರೇಂಜ್ ಮಾಡೋಕ್ಕೆ ನಿಮಗೂ ಕಷ್ಟ ಅಲ್ವಾ? ಪರವಾಗಿಲ್ಲ, ನಾನು ಕೊಡ್ತೀನಿ. ಎಷ್ಟು ಬೇಕು ಹೇಳಿ. ಯಾಕಷ್ಟು ಆತರ? ನಾಳೆ ಕೊಟ್ರಾಯ್ತು. ರಾಕಿ ಹೇಗಿದ್ದಾನೆ? ಅವನ ಜೊತೆ ಒಂದ್ಸಲ ಮಾತಾಡಬೇಕು ಪ್ಲೀಸ್. ಎಲ್ಲ ನಾಳೆನೆ. ಈಗ ಬಾಯ್ ಬಾಯ್. ಹೇಯ್, ಹಲೋ ಹಲೋ. ಹೇಯ್, ಹಲೋ ಹಲೋ ರಾಕಿ. ರಾಕಿ ಮಾತಾಡು. ರಾಕಿ ಎಲ್ಲಿದ್ದೀಯ ನೀನು? ರಾಕಿ ರಾಕಿ ಏನ್ರಿ ಇದು? ಯಾರು ಮಾತಾಡ್ತಾನೆ ಇಲ್ವಲ್ಲ? ರಾಕಿ ಹುಷಾರಾಗೇ ಇದ್ದಾನೆ. ನಾಳೆ ಕಿಡ್ನಾಪರ್ಗೆ ಫೋನ್ ಮಾಡ್ತಾನಂತೆ. ಅದಕ್ಕೆ ಅಣ್ಣಂಗೆ ಈಗಲೇ ಹೇಳ್ಬಿಡು. ಅದಕ್ಕೆ ಈಗ ಹೇಳಲಿಲ್ಲ ಅಂದ್ರೆ
ತುಂಬಾ ದೊಡ್ಡ ತಪ್ಪಾಗತ್ತೆ. ಹೌದತ್ತೆ, ಒಂದ್ ತಪ್ಪಿಗೆ ಸಪೋರ್ಟ್ ಮಾಡೋದು ಕೂಡ ತಪ್ಪೇ. ತಪ್ಪು ಮಾಡೋದಕ್ಕಿಂತ ಆ ತಪ್ಪನ್ನ ಸಮರ್ಥಿಸ್ಕೊಳ್ಳೋದು, ಎನ್ಕರೇಜ್ ಮಾಡೋದು ಇನ್ನೂ ದೊಡ್ಡ ತಪ್ಪು. ನೀನ್ ಹೋಗಿ ಅಣ್ಣಂಗೆ ಹೇಳು, ನಾನು ಹಾರಿಕಾ ಬಂದು ನಿಂಗೆ ಸಪೋರ್ಟ್ ಮಾಡ್ತೀವಿ. ಅಣ್ಣ ತಪ್ಪು ಮಾಡೋದನ್ನ ತಡಿಬೇಕು. ಏನಂತೀಯಾ? ಕಾಫಿ ತಗೊಳ್ಳಿ. ಬೇಡ. ದಿನ ಕುಡಿತಿದ್ರಲ್ಲ. ಇವತ್ತು ಕುಡಿಬೇಕು ಅನ್ಸ್ತಿಲ್ಲ. ನನ್ನ ಮೇಲೆ ಕೋಪನಾ? ಇಲ್ಲ. ಮತ್ತೆ ಕುಡೀರಿ. ನನಗೆ ತಲೆ ನೋಯ್ತಿದೆ ಜಯಂತಿ, ಬಲವಂತ ಮಾಡಬೇಡ. ನಿಮ್ಗೆ ತಲೆನೋವು ಯಾಕೆ ಬರ್ತಿದೆ ಅಂತ ಗೊತ್ತಾ? ನೀವು ತಪ್ಪು ಮಾಡ್ತಿರೋದ್ರಿಂದ. ನಾನೇನು ತಪ್ಪು ಮಾಡ್ತಿದ್ದೀನಿ? ನೋಡಿ, ನಾವು ಕಷ್ಟಪಟ್ಟು ಮೇಲ್ ಬಂದಿದ್ದೀವಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಆ ಮಟ್ಟದಿಂದ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹಗಲು ರಾತ್ರಿ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂತನೂ ನನಗೆ ಗೊತ್ತಿದೆ. ಆಮೇಲೆ ಬರೀ ಕಷ್ಟ ಮಾತ್ರ ಅಲ್ಲ, ನಿಮ್ಮ ಶಿಸ್ತು, ನ್ಯಾಯ, ನಿಯತ್ತು ಇದೆಲ್ಲ ಸೇರಿ ನೀವೊಬ್ಬ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಂಡಿದ್ದೀರಾ. ಇವತ್ತು ನೀವು ಆ ಗುಣಗಳಿಗೆ ಎಳ್ಳು ನೀರು ಬಿಡ್ತಾ ಇದ್ದೀರಾ. ಏನ್ ಹೇಳ್ತಿದೆ ಜಯಂತಿ? ಅದಕ್ಕೆ ಹೇಳ್ತಿರೋದು 100ಕ್ಕೆ 100ರಷ್ಟು ನಿಜ ಅಣ್ಣ. ಸತ್ಯ ಹರಿಶ್ಚಂದ್ರ ಸುಳ್ಳು ಹೇಳ್ಬಾರ್ದು. ಶ್ರೀರಾಮಚಂದ್ರ ಸೀತೆನ ಬಿಟ್ಟು ಶೂರ್ಪಣಕ್ಕಿನ ಮದ್ವೆ ಆಗ್ಬಾರ್ದು. ಬಲಿ ಚಕ್ರವರ್ತಿ ದಾನ ಕೊಡಲ್ಲ ಅನ್ಬಾರ್ದು. ರಾಮ್ ಮೋಹನ್ ರಾವ್ ಅವರು ತಪ್ಪು ಮಾಡಬಾರ್ದು. ಅಂತ ತಪ್ಪು ನಾನೇನ್ ಮಾಡಿದೆ? ಮಾಡಕ್ ಹೊರಟಿದ್ದೀರಾ ಮಾವ? ನಿಮ್ ಮನ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಹೊರಟಿದ್ದೀರಾ. ಏನ್ ಹೇಳ್ತಿದ್ಯಮ್ಮ? ನೀವು 3 ಜನ ಸೇರಿ ನನ್ಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ದುಡ್ಡು ಕೊಟ್ಟು ರಾಕಿನ ಬಿಡಿಸ್ಕೊಂಡು ಬರೋದು ತಪ್ಪು ಅಂತ ಅನಿಸ್ತಾ ಇದೆ. ದುಡ್ಡು ಕೊಡದೆ ಇದ್ರೆ ರಾಕಿಗೆ ತೊಂದರೆ ಆಗ್ಬೋದು. ನಮ್ಮ ಭಯನೇ ಅವರ ಬಂಡವಾಳ. ನಾವು ಧೈರ್ಯವಾಗಿದ್ರೆ ಅವ್ರು ಹೆದರ್ಕೋತಾರೆ. ಹಾಗಂತ ಆ ಎಳೆ ಮಗು ಪ್ರಾಣನ ತೊಂದರೆಯಲ್ಲಿ ಸಿಕ್ಸೋಂತ್ಯಾ ಜಯಂತಿ? ನಿಮ್ಮ ನಂಬಿಕೆಗಳಿಗೆ ವಿರುದ್ಧವಾಗಿ ನಡ್ಕೋಬೇಡಿ ಅಂತಿದ್ದೀನಿ. ನಂಬಿಕೆನ ಬಲಿ ಕೊಟ್ಟು ದುಡ್ಡು ಕೊಟ್ಟು ರಾಕಿನ ವಾಪಸ್ ಮನೆ ಕರ್ಕೊಂಡು ಬರೋಂಥ ಕರ್ಮ ನಿಮಗ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಜಯಂತಿ, ಹೌದಣ್ಣ. ಇವಾಗ ನಮ್ಮ ಹತ್ರ ದುಡ್ಡಿದೆ ಅಂತ ದುಡ್ಡು ಕೊಟ್ಟು ರಾಕಿನ ಕರ್ಕೊಂಡು ಬರ್ತೀವಿ. ನಾಳೆ ಅನುನೋ ಕೀರ್ತಿನೋ ಕಿಡ್ನಾಪ್ ಮಾಡ್ತಾರೆ. ಆವಾಗ್ಲೂ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಡು ಬರ್ತೀವಿ. ಇನ್ನೊಂದಿನ ಹಾಸ್ಟೆಲಲ್ಲಿ ಓದ್ತಿರೋ ಭಾಸ್ಕರ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಆವಾಗ್ಲೂ ಅಷ್ಟೇ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತೀವಿ. ಈ ತರ ಕೊಡ್ತಾನೆ ಇದ್ರೆ ಕಿಡ್ನಾಪ್ ಮಾಡಿದವನು ಕೋಟ್ಯಾಧೀಶ್ವರ ಆಗ್ತಾನೆ, ನಾವು ಬೀದಿ ಪಾಲಾಗ್ತೀವಿ. ಏನ್ ಮಾತಾಡ್ತಿದ್ಯಾ ಸುಮಂಗ್ಲಿ? ಏನೂ ಇಲ್ಲ ಮಾವ. ನಮ್ಮ ಹತ್ರ ದುಡ್ಡಿದೆ ಅಂತ ಕಿಡ್ನಾಪರ್ ಕೇಳಿದಷ್ಟು ದುಡ್ಡು ಕೊಟ್ಟು ರಾಕಿನ ಬಿಡಿಸ್ಕೊಂಡು ಬರ್ತೀವಿ. ಮತ್ತೆ ದುಡ್ಡಿಲ್ದಿರೋರ್ ಪರಿಸ್ಥಿತಿ ಏನು? ಅವರೆಲ್ಲ ಮಕ್ಕಳನ್ನ ಹೇಗೆ ಬಿಡಿಸ್ಕೊಂಡು ಬರ್ತಾರೆ? ರಾಕಿನ ಕಿಡ್ನಾಪ್ ಮಾಡಿರೋರು ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರಾ? ಇನ್ನೊಂದು ಮಗುನ ಕಿಡ್ನಾಪ್ ಮಾಡ್ತಾರೆ. ಒಂದ್ ವೇಳೆ ಅವ್ರೇನಾದ್ರೂ ದುಡ್ಡು ಕೊಡೋಕ್ಕಾಗದರಂತ ಪರಿಸ್ಥಿತಿಯಲ್ಲಿದ್ರೆ ಕಿಡ್ನಾಪರ್ಸು ಆ ಮಗುನ ಸಾಯಿಸ್ಬಿಡ್ತಾರೆ. ಅಂದ್ರೆ ನಾವೇ ಕಿಡ್ನಾಪರ್ಸ್ಗೆ
ಕುಮ್ಮ ಕೊಟ್ಟಾಗಲ್ವಾ? ಇವಾಗಲೇ ಪೊಲೀಸರಿಗೆ ಹೇಳಿ ಆ ಕಿಡ್ನಾಪರ್ಸ್ನ ಹಿಡಿದು ಬಿಟ್ರೆ ಮತ್ತೆ ಇಂಥದ್ದೆಲ್ಲ ನಡೆಯೋದಿಲ್ಲ. ಯಾವ ಮಗು ತಂದೆ ತಾಯಿಗೂ ಕಷ್ಟ ಬರೋದಿಲ್ಲ. ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ಬಾರ್ದು ಅಣ್ಣ. ಕೊಡ್ತೀವಿ ಅಂತ ಹೇಳಿ ಕಿಡ್ನಾಪರ್ಸ್ನ ಪೊಲೀಸರಿಗೆ ಹಿಡ್ಕೊಡೋಣ. ರಾಕಿ ಹುಷಾರಾಗಿ ಮನೆಗೆ ಬರ್ತಾನೆ. ರಾಕಿ ಅಂತ 100 ಮಕ್ಕಳು ನೆಮ್ಮದಿಯಾಗಿರ್ತಾರೆ. ಹೀಗೆ ಮಾಡೋದೇ ಬೆಟರ್ ಅನ್ಸುತ್ತೆ ಮಾವ. ಒಂದ್ ವೇಳೆ ನಾವು ದುಡ್ಡು ಕೊಟ್ಟು ರಾಕಿನ ಬಿಡಿಸ್ಕೊಂಡು ಬಂದು ಆ ವಿಷಯ ಪೊಲೀಸರಿಗೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಬ್ಯಾಡ್ ನೇಮು. ನಮಗ್ ಮೊದಲೇ ಯಾಕೆ ಹೇಳಿಲ್ಲ ಅಂತ ಪೊಲೀಸರು ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ, ನನ್ನ ಮಾತು ಕೇಳಿ ಅಂತ. ಇಷ್ಟು ದಿನ ನೀವ್ ಕಷ್ಟಪಟ್ಟು ಸಂಪಾದಿಸಿರೋ ಹೆಸರು, ಮರ್ಯಾದೆ ಎಲ್ಲ ಇದೊಂದು ತಪ್ಪಿಂದ ಮಣಪಾಲಾಗ್ಬಿಡುತ್ತೆ. ನಮ್ಮ ಮನೆತನಕ್ಕೂ ನಮ್ಮ ಕಂಪನಿಗೂ ಕೆಟ್ಟ ಹೆಸರು ಬರುತ್ತೆ. ಹೊಟ್ಟೆಗಿಲ್ದಿದ್ರು ಬದುಕ್ಬೋದಣ್ಣ. ಆದ್ರೆ ಒಳ್ಳೆ ಹೆಸರು ಹಾಳು ಮಾಡ್ಕೊಂಡ್ರೆ ಹೇಗ್ ಬದುಕಕ್ಕಾಗತ್ತೆ ಹೇಳು? ಇಷ್ಟು ದಿನ ತಲೆ ಎತ್ಕೊಂಡ್ ಓಡಾಡ್ತಿದ್ದೋರು ತಪ್ಪು ಮಾಡ್ದವ್ರ ಥರ ತಲೆ ತಗ್ಗಿಸ್ಕೊಂಡ್ ಬದುಕ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ತಾನೇ ಅಣ್ಣ? ನಾನು ಹೇಳಿದ್ ಮುಗೀತು, ನೀನ್ ಹೇಳು. ಯೋಚನೆ ಮಾಡಿ. ಕಿಡ್ನಾಪರ್ಸ್ಗೆ ದುಡ್ಡು ಕೊಟ್ರೆ ದುಡ್ಡು ಮಾತ್ರ ಅಲ್ಲ, ನಮ್ಮ ಹೆಸರು, ಮರ್ಯಾದೆ, ಗೌರವ ಎಲ್ಲ ಕಳ್ಕೊತೀವಿ. ಅದೇ ಕಿಡ್ನಾಪರ್ಸ್ನ ಪೊಲೀಸಿಗೆ ಹಿಡ್ಕೊಟ್ರೆ ರಾಕಿನ, ಬೇರೆ ಮಕ್ಕಳನ್ನ ಕಾಪಾಡ್ದಾಗುತ್ತೆ. ಜೊತೆಗೆ ನಮ್ಮ ಮರ್ಯಾದೆನೂ ಉಳಿಯುತ್ತೆ. ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಏನು ಮಾಡ್ತಿರೋ ನೀವೇ ಯೋಚನೆ ಮಾಡಿ. ಏನಾಯ್ತಣ್ಣ? ಏನಾದರೂ ಗೊತ್ತಾಯ್ತಾ? ಎಲ್ಲ ಕಡೆ ವಿಚಾರಿಸ್ದೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದಾರೆ. ಹಾಗಾದ್ರೆ ನಾವು ಕೇಳಿದಷ್ಟು ದುಡ್ಡು ಅವ್ರು ಕೊಡಕ್ಕೆ ರೆಡಿ ಇದ್ದಾರಣ್ಣ? ಅವರು ನಿನ್ನೆನೆ ಕೊಡ್ತೀನಿ ಅಂದರು, ನೀನೇ ಬೇಡ ಅಂದೆ. ಕೇಳಿದ ತಕ್ಷಣ ದುಡ್ಡು ಕೊಡ್ತೀವಿ ಅಂದರೆ ಅನುಮಾನ ಬರ್ದೇ ಇರುತ್ತಾ ಅಣ್ಣ? ನನಗೇನು ಡೌಟು ಅಂದರೆ ಅವ್ರ ದುಡ್ಡಿನ ಜೊತೆಲಿ ಪೊಲೀಸರನ್ನು ಕರ್ಕೊಂಬಂದ್ರೆ? ಇಲ್ವೋ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ನಂಗೆ ಪರಿಚಯ ಇರೋರ್ನೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಯಾವ ಸ್ಟೇಷನಲ್ಲಿ ಕೂಡ ಮಗು ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟೇ ಕೊಟ್ಟಿಲ್ವಂತೆ. ಒಳ್ಳೆ ಕೆಲಸ ಮಾಡಿದೆ. ನಾವು ಇಲ್ಲಿ ತನಕ ವೆಯ್ಟ್ ಮಾಡಿಸಿದ್ದಕ್ಕೆ ಅವ್ರಿಗೆ ಭಯ ಶುರುವಾಗಿರುತ್ತೆ. ಇವಾಗ ಫೋನ್ ಮಾಡಿ ಪ್ಲೇಸು, ಅಮೌಂಟು ಹೇಳಿ ಅಲ್ಲಿಗೆ ಬರಕ್ಕೆ ಹೇಳೋಣ. ಇಷ್ಟೊತ್ತಿಗೆ ಆ ಹುಡುಗ ಎದ್ದು ಕೂತ್ಕೊಂಡು ಗೋಳಾಡ್ತಿರ್ತಾನೆ. ಎದ್ದಿದ್ರೆ ಟಿಫನ್ ಕೊಟ್ಟು ನಾವು ಟಿಫನ್ ತಿನ್ನೋಣ, ನಡೀರಿ. ಚಿಲ್ಟಾರಿ, ಹಿಂಗೋಸ್ಕರ ಟಿಫನ್ ತಂದಿದ್ದೀನಿ, ತಿನ್ನೋ ಬಾ. ನಾನು ನಮ್ಮ ಅಮ್ಮಿನ ನೋಡ್ಬೇಕು.